ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರ ಈಗೊಂದು ಹೊಸ ವ್ಯವಸ್ಥೆಯನ್ನು ಜಾರಿ ಮಾಡ್ತಾ ಇದೆ. ಇದು ನಿವೃತ್ತರ ಪಿಂಚಣಿಗೆ ಸಂಬಂಧಪಟ್ಟಂತೆ, ಅಂದರೆ ಸ್ವಯಂ ನಿವೃತ್ತಿ ಆಗಿರ್ಬೋದು ಅಥವಾ ವಯೋ ನಿವೃತ್ತಿ ಆಗಿರ್ತಕ್ಕಂಥ ನೌಕರರಿಗ ಅವರ ಪಿಂಚಣಿಗೆ ಒಂದು ಹೊಸದಾದಂತಹ ವ್ಯವಸ್ಥೆಯನ್ನು ಈಗ ಸರ್ಕಾರ ರೂಪಿಸಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಒಂದು ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡೋಣ ಪಿಂಚಣಿದಾರರಿಗೆ ಯಾವ ಹೊಸ ವ್ಯವಸ್ಥೆಯನ್ನು ಈಗ ಸರ್ಕಾರ ತಂದಿದೆ ಅಂತ ನೋಡೋದಾದರೆ, ನಿವೃತ್ತ ಸರ್ಕಾರಿ ನೌಕರರ ಪಿಂಚಣಿ ಅರ್ಜಿಗಳನ್ನು ಖಜಾನೆ 2 ತಂತ್ರಾಂಶದ ಮೂಲಕ ಮಹಾಲೇಖಪಾಲರಿಗೆ ಆನ್ಲೈನ್ ಮುಖಾಂತರ ಸಲ್ಲಿಸುವ ಕುರಿತು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಹೊಸ ಕ್ರಮದಿಂದ CPPC ಆಧಾರಿತ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳಿಂದ ನೌಕರರಿಗೆ ಪಿಂಚಣಿ ವಿತರಣೆ ಮಾಡಲಾಗುತ್ತೆ. ಈ ಕುರಿತು ಹೊಸ ಆದೇಶ ಹೊರಡಿಸಿರುವ ಸರ್ಕಾರ ವಯೋನಿವೃತ್ತಿ ಹಾಗೂ ಸ್ವ ಇಚ್ಛೆಯಿಂದ ನಿವೃತ್ತಿ ಹೊಂದಿರುವ ನೌಕರರು ಪಿಂಚಣಿಗಾಗಿ ಖಜಾನೆ 2 ತಂತ್ರಾಂಶದ ಮೂಲಕ ಮಹಾಲೇಖಪಾಲರಿಗೆ ಅರ್ಜಿ ಸಲ್ಲಿಸಲು ಜನವರಿಯಿಂದ ಮಾರ್ಚ್ವರೆಗೆ ಪ್ರಾಯೋಗಿಕ ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿತ್ತು. ಈ ವ್ಯವಸ್ಥೆ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಏಪ್ರಿಲ್ ತಿಂಗಳಿಂದ ನೂತನ ವ್ಯವಸ್ಥೆ ಜಾರಿಗೊಳಿಸಿದೆ. ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿಯನ್ನು CPPC ವ್ಯವಸ್ಥೆ ಹೊಂದಿರುವ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳ ಮೂಲಕ ಪಾವತಿ ಮಾಡಲಾಗುವುದು. ಇದಕ್ಕಾಗಿ ವಯೋನಿವೃತ್ತಿ ಅಥವಾ ಸ್ವ ಇಚ್ಛಾ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರು ಪಿಂಚಣಿ ಅರ್ಜಿಗಳನ್ನು 3 ತಿಂಗಳ ಮೊದಲೇ ಮಹಾಲೇಖಪಾಲರಿಗೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಪತ್ರಾಂಕಿತ ಅಧಿಕಾರಿಗಳು ಅಂದರೆ ಗೆಜೆಟೆಡ್ ಅಧಿಕಾರಿಗಳು ನಿವೃತ್ತಿಗೆ 1 ವರ್ಷ ಮೊದಲೇ ಸಲ್ಲಿಸಬೇಕು ಅಂತ ಇಲ್ಲಿ ಹೇಳಿದೆ. ಸ್ನೇಹಿತರೆ, ಎಲ್ಲವನ್ನು ಈಗ ಆನ್ಲೈನ್ ಮಾಡ್ತಾ ಇರೋದ್ರಿಂದ ಈಗ ನಿವೃತ್ತಿ ಹೊಂದ್ತಾ ಇರ್ತಕ್ಕಂಥ ನೌಕರರಿಗೆ ಪ್ರತಿಯೊಂದು ಕೆಲಸಗಳು ಕೂಡ ಬೇಗ ಆಗ್ತಾ ಇದೆ, ಆಗೋ ಸೂಚನೆಗಳು ಮುಂದೆ ಕಾಣ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಮಾಹಿತಿ ಅಂತಂದರೆ, ವಯೋನಿವೃತ್ತಿ ಆಗಿರ್ಬೋದು ಅಥವಾ ಸ್ವ ಇಚ್ಛಾ ನಿವೃತ್ತಿಯನ್ನು ಹೊಂದತಕ್ಕಂಥ ನೌಕರರು 3 ತಿಂಗಳ ಮೊದಲೇ ಮಹಾಲೇಖಪಾಲರಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಸೊ ಆನ್ಲೈನಲ್ಲಿ ಪ್ರೊಸೆಸ್ ಮಾಡಬೇಕು ಅಂತಂದರೆ ಹಾಗೆ ನೋಡಿ, ಖಜಾನೆ 2 ತಂತ್ರಾಂಶದ ಮೂಲಕ ಅದು ಜನವರಿಯಿಂದ ಮಾರ್ಚ್ವರೆಗೆ ಪ್ರಾಯೋಗಿಕವಾಗಿ ನೋಡಿದ್ರು ಯಾವ ರೀತಿ ಇದು ಕಾರ್ಯ ನಡೆಯುತ್ತೆ ಅಂತ. ಸೊ ಅದು ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಈಗ ಈ ಏಪ್ರಿಲ್ ತಿಂಗಳಿಂದ ನೂತನ ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿದೆ. ಸೊ 3 ತಿಂಗಳ ಮುಂಚೆ ನೀವು ಮಹಾಲೇಖಪಾಲರಿಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಪಿಂಚಣಿಯ ಅರ್ಜಿ ಆದಷ್ಟು ಬೇಗ ವಿಲೆ ಮಾಡಲಾಗುತ್ತೆ. ಯಾಕಂದರೆ ಆನ್ಲೈನಲ್ಲಿ ಮಾಡೋದರಿಂದ ಕಾಲಾವಕಾಶ ಕಡಿಮೆ ಹಿಡಿಯುತ್ತೆ, ಬೇಗ ನಿಮ್ಮ ಕೆಲಸ ಆಗುತ್ತೆ. ಸೊ ಇದೊಂದು ಉತ್ತಮವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ, ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ನಮಸ್ಕಾರ.